हेलो स्टूडेंट्स एल्रिಗೂ ನಮಸ್ಕಾರ ದರ್ಶು ಎಜುಕೇರ್ ಚಾನೆಲ್ ಗೆ ಹಾಗೆ ಕೆಎ 2024 ಅಪ್ಡೇಟ್ಸ್ ಗೆ ಎಲ್ಲರಿಗೂ ಕೂಡ ಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಎಸ್ಸಿ ನರ್ಸಿಂಗ್ ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ಈಗಾಗಲೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ। ನಿಮಗೆ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ। ನಿನ್ನೆ ಸ್ವಲ್ಪ ನಿಮಗೆ ಅಲ್ಲಿ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳೋಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಿಲ್ಲ, ಆದರೆ ಇವಾಗ ನಿಮಗೆ ಅಲ್ಲಿ ಕಾಲೇಜಸ್ ಕಾಣ್ತಾ ಇದೆ, ನೀವು ಆರಾಮಾಗಿ ಕಾಲೇಜಸ್ ನ ಆಡ್ ಮಾಡ್ಕೋಬಹುದು। ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ನಿಮಗೆ ಯಾವ ಒಂದು ಕಾಲೇಜಿಗೆ ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ। ಪ್ರೈವೇಟ್ ಕಾಲೇಜಸ್ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜಸ್ ಆಗಿರ್ಬೋದು, ಹಾಗೆ ಈ ರೀತಿಯಾದಂಥ ಕಾಲೇಜ್ಗಳಿಗೆ ನಿಮಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ। ವಿಡಿಯೋನ ಸಂಪೂರ್ಣವಾಗಿ ನೋಡಿ। ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ। ಈ ಒಂದು ವಿಡಿಯೋಗೆ ಕೇವಲ ಒಂದು 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ। ಒಬ್ಬೊಬ್ಬರು ಒಂದೊಂದು ಲೈಕ್ ಮಾಡಿದ್ರು ಕೂಡ 200 ಲೈಕ್ಸ್ಗಿಂತ ಜಾಸ್ತಿನೇ ಲೈಕ್ ಆಗುತ್ತೆ, ಬೇಗ ಬೇಗ ಲೈಕ್ಸ್ನ ಮಾಡಿ। ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಅಂತ ಅಂದರೆ ಕೆಎ ಮುಖಾಂತರ ಒಂದು ಬಿಗ್ಗೆಸ್ಟ್ ಅಪ್ಡೇಟನ್ನು ನಿಮಗೆ ನಿನ್ನೆ ಒಂದು ಅಪ್ಡೇಟನ್ನು ಬಿಟ್ಟಿದ್ರು। ನೀವು ಇಲ್ಲಿ ಹೋಮ್ ಪೇಜ್ಗೆ ಬಂದು UGCET 2024 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಎಷ್ಟೊಂದು ಆಪ್ಷನ್ಸ್ ಕಾಣುತ್ತೆ, ಆದರೆ ನಿಮಗೆ ಇಲ್ಲಿ ಯಾವ ಆಪ್ಷನ್ನ ಚೂಸ್ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಇಲ್ಲಿ ಗೊತ್ತಿಲ್ಲ। ಏನು ಅಂತ ಅಂದರೆ ಇಲ್ಲಿ ನೋಡ್ತಿರ್ಬೋದು ನೀವು UGCET 2024 ಪ್ರಾವಿಷನಲ್ ಶುಲ್ಕ ರಚನೆ ಮತ್ತು ಮೊದಲನೇ ಸುತ್ತಿನ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆ। ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬಿಎಸ್ಸಿ ನರ್ಸಿಂಗ್ ಶುಲ್ಕ ರಚನೆ ಅಂತ ನಿಮಗೆ ಇಲ್ಲಿ ಕಾಣಿಸುತ್ತೆ, ಅದರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ। ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು PDF ಡೌನ್ಲೋಡ್ ಆಗುವಂಥದ್ದು, ಅದನ್ನ ನಿಮಗೆ ತೋರಿಸ್ತೀನಿ ಈಗ। ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತ ಅಂದರೆ ನೀವು ಗೌರ್ಮೆಂಟ್ ಕಾಲೇಜಸ್ ಆಗಿರಲಿ, ಪ್ರೈವೇಟ್ ಕಾಲೇಜಸ್ ಆಗಿರಲಿ, ನಿಮಗೆ ಇವಾಗ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ। ನೀವು ಯಾವ ಒಂದು ಕಾಲೇಜಸ್ಗೆ ಅಡ್ಮಿಷನ್ ಮಾಡ್ತಿದ್ದೀರಾ ಅಂತ ಅಂದರೆ ಅಥವಾ ಆಪ್ಷನ್ ಎಂಟ್ರಿಯಲ್ಲಿ ಆಯ್ಕೆ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲಿ ನಿಮಗೆ ಆ ಒಂದು ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಕೂಡ ಗೊತ್ತಿರಬೇಕಾಗುತ್ತೆ। ಹಾಗಾಗಿ ಈ ಒಂದು ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ। ನಿಮಗೆ ಎಷ್ಟು ಗೌರ್ಮೆಂಟ್ ಸೀಟ್ಗೆ ಎಷ್ಟು, ಪ್ರೈವೇಟ್ ಕಾಲೇಜಸ್ಗೆ ಎಷ್ಟು ಸೀಟ್ ಇದೆ, ಹಾಗೆ ಗೌರ್ಮೆಂಟ್ ಸೀಟ್ಸು ಎಷ್ಟಿದೆ ಅಂತ, ಹಾಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಇರುವಂಥ ಫೀಸ್ ಸ್ಟ್ರಕ್ಚರ್ ಏನಿದೆ ಅಂತ ತಿಳ್ಕೊಳೋದಕ್ಕೆ ಈ ಒಂದು ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ। ಇಲ್ಲಿ ಮೇಲ್ಗಡೆ ಇರುವಂತಹ ಎಲ್ಲ ಒಂದು ಮಾಹಿತಿಯನ್ನು ನೀವು ಓದ್ಕೊಳ್ಳಿ। ಈ ಒಂದು PDF ನಾನು ಟೆಲಿಗ್ರಾಮಲ್ಲೂ ಕೂಡ ಹಾಕಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ಒಂದು PDF ಸಿಗುವಂಥದ್ದು ಕ್ಲಿಯರ್ ಆಗಿ ನೀವು ನೋಡ್ಕೋಬಹುದು। ಓಕೆ ಸ್ಟೂಡೆಂಟ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ 2024-25ನೇ ಸಾಲಿನ ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ನರ್ಸಿಂಗ್ ಕಾಲೇಜುಗಳಲ್ಲಿ BSc ನರ್ಸಿಂಗ್ ಕೋರ್ಸುಗಳ ಪ್ರವೇಶಾತಿಗೆ ಸೀಟು ಹಂಚಿಕೆ ವಿವರ ಈ ಕೆಳಕಂಡಂತಿದೆ ಅಂತ ಕೊಟ್ಟಿದ್ದಾರೆ। ಇಲ್ಲಿ ಏನು ಅಂತ ಅಂದರೆ ಪ್ರೈವೇಟ್ ಹಾಗೆ ಗೌರ್ಮೆಂಟ್ ಕಾಲೇಜಸ್ಗೆ ಎಷ್ಟು ಪರ್ಸೆಂಟೇಜ್ ಸೀಟನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ। ಇಲ್ಲಿ ನೀವು ನೋಡ್ತಿರ್ಬೋದು ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಟು ಬಿ ಫಿಲ್ಡ್ ಥ್ರೂ ಕೆಇಎ ಮುಖಾಂತರ ಗೌರ್ಮೆಂಟ್ ಕೋಟಾ ಸೀಟ್ಸು ಪ್ರೈವೇಟ್ ಕಾಲೇಜಸ್ಸಲ್ಲಿ ಎಷ್ಟಿದೆ ಅಂತ ಅಂದರೆ 20% ನಿಮಗೆ ಸೀಟನ್ನು ಪ್ರೈವೇಟ್ ಕಾಲೇಜಸ್ಸಲ್ಲಿ ಗೌರ್ಮೆಂಟ್ ಕೋಟಾ ಮುಖಾಂತರ ತುಂಬಿಕೊಳ್ತಾರೆ। ಹಾಗೆ ನೆಕ್ಸ್ಟ್ ನೋಡೋದಾದರೆ ಪ್ರೈವೇಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಟು ಬಿ ಫಿಲ್ಡ್ ಥ್ರೂ ಕೆಇಎ ಮುಖಾಂತರ ಪ್ರೈವೇಟ್ ಕೋಟಾ ಸೀಟ್ಸು ಪ್ರೈವೇಟ್ ನರ್ಸಿಂಗ್ ಕಾಲೇಜಸ್ಸಲ್ಲಿ ಇನ್ಸ್ಟಿಟ್ಯೂಷನ್ಸಲ್ಲಿ 60% ಸೀಟು ಫಿಲ್ ಆಗುವಂಥದ್ದು। ಹಾಗೆ ಮ್ಯಾನೇಜ್ಮೆಂಟ್ ಕೋಟಾ ನೋಡೋದಾದರೆ ಮ್ಯಾನೇಜ್ಮೆಂಟ್ ಸೀಟ್ಸು 20% ಸೀಟು ಫಿಲ್ ಆಗುವಂಥದ್ದು। ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇದ್ರೆ 2024 ಹಾಗೆ 25 ಸಾಲಿಗೆ ಸಾಲಿಗೆ 24-25ನೇ ಸಾಲಿಗೆ ರಾಜ್ಯದಲ್ಲಿನ ಸರ್ಕಾರಿ ಮತ್ತು ಖಾಸಗಿ ನರ್ಸಿಂಗ್ ಕಾಲೇಜುಗಳಲ್ಲಿ BSc ನರ್ಸಿಂಗ್ ಕೋರ್ಸುಗಳ ಪ್ರವೇಶಾತಿಗೆ ಬೋಧನಾ ಶುಲ್ಕವನ್ನು ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ। ಅಂದರೆ ನಿಮ್ಮ ಒಂದು ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಏನಿದೆ ಅದು ಈ ಕೆಳಕಂಡಂತೆ ಇರಲಿದೆ। ಪ್ರೈವೇಟ್ ಕಾಲೇಜ್ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ। ನೀವು ಇಲ್ಲಿ ನೋಡ್ತಿರ್ಬೋದು, ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ತಿರ್ತೀರ। ಫಾರ್ ಎಕ್ಸಾಂಪಲ್ ಈಗ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ। ಅಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಕೋಟಾ ಸೀಟ್ಸ್ ಗೌರ್ಮೆಂಟ್ ಕಾಲೇಜ್ ಅಂತ ತೋರಿಸುತ್ತೆ, ಹಾಗೆ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಅಂತ ತೋರಿಸುತ್ತೆ, ಹಾಗೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ನಿಮಗೆ ಅಲ್ಲಿ ಕಾಲೇಜ್ ಪಕ್ಕದಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಒಂದು ಫೀಸ್ ಎಷ್ಟಿದೆ ಅಂತ। ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸ್ಗೆ 10,000 ಅಂತ ನಿಮ್ಗೆ ಅಲ್ಲಿ ಕೊಟ್ಟಿರ್ತಾರೆ, ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಅಂತ 10,000 ಅಂತ ಕೊಟ್ಟಿರ್ತಾರೆ, ಹಾಗೆ ಮ್ಯಾನೇಜ್ಮೆಂಟ್ ಕೋಟಾಗೆ 1
lakh rupees ಅಂತ ಕೊಟ್ಟಿರ್ತಾರೆ. ಹಾಗೆ ಇದ್ರ ಬಗ್ಗೆ ನಾನು ನಿಮಗೆ ಈಗ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್ ಅಂದರೆ ನಿಮಗೆ ಇಲ್ಲಿ ಪ್ರೈವೇಟ್ ಸೀಟ್ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಅನ್ನ ಇಲ್ಲಿ ತಗೊಳ್ಳೋದಿಲ್ಲ, ಬರೀ ಗೌರ್ಮೆಂಟ್ ಸೀಟ್ಸೇ ಇರುತ್ತೆ. ಒಂದು ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಇದೆ ಅಂದರೆ ಅಲ್ಲಿ KE ಮುಖಾಂತರ ಬಂದಂಥ ಗೌರ್ಮೆಂಟ್ ಸೀಟ್ ಅಷ್ಟೇ ಅವಕಾಶ ಇದೆ. ನೀವು ಹೋಗಿ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾಗೆ ಅಡ್ಮಿಷನ್ ಮಾಡಿಸ್ತೀನಿ ಲಕ್ಷ ಲಕ್ಷ ಕೊಟ್ಟು ಅಂದರೆ ಆಗೋದಿಲ್ಲ. ಅಲ್ಲಿ ಗೌರ್ಮೆಂಟ್ ಸೀಟ್ಸ್ ಅಷ್ಟೇ ಇರುತ್ತೆ. ಆ ಒಂದು ಕಾಲೇಜ್ಗಳಲ್ಲಿ 10,000 ನಿಮಗೆ ಫೀಸ್ ಇರುತ್ತೆ. 10,000 ಅಷ್ಟೇ ತೊಗೊಂಡು ಹೋಗ್ಬೇಕಾ ಅಂತ ನೀವು ಕೇಳೋದಾದರೆ ಇಲ್ಲ, ಅಲ್ಲಿ ಕಾಲೇಜಲ್ಲಿ ನಿಮಗೆ ಇದು KE ಮುಖಾಂತರ ನೀವು ಕಟ್ಟಬೇಕಾಗಿರುವಂಥ ಫೀಸು 10,000. ಆ ಕಾಲೇಜಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಲೈಬ್ರರಿ ಫೀಸ್ ಆಗಿರ್ಬೋದು, ಎಕ್ಸ್ಟ್ರಾ ಫೀಸ್ ಏನಾದರೂ ಇದ್ದರೆ ಅಲ್ಲಿ ನಿಮಗೆ ಪ್ಲಸ್ 5,000 ಅಥವಾ 10,000 ಹೀಗೆ ನಿಮಗೆ ಪ್ಲಸ್ ಆಗುವಂಥದ್ದು, ಆ್ಯಡ್ ಆಗುವಂಥದ್ದು 15,000 ಅಥವಾ 20,000ವರೆಗೂ ನಿಮಗೆ ಈ ಒಂದು ಫೀಸ್ ಸ್ಟ್ರಕ್ಚರು ಬರುವಂಥದ್ದು. 10,000 ಏನಿದೆ ಅದು ಗೌರ್ಮೆಂಟ್ ಫೀಸ್ ಮಾತ್ರ. ನೆಕ್ಸ್ಟ್ ಇಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲ ಕಡೆನೂ ಪ್ರೈವೇಟ್ ಕಾಲೇಜಸ್ ಇರುವಂಥದ್ದು. ಪ್ರೈವೇಟ್ ಕಾಲೇಜಸಲ್ಲಿ 20% ಗೌರ್ಮೆಂಟ್ ಸೀಟನ್ನು ನಿಮಗೆ ಕೊಟ್ಟಿರುವಂಥದ್ದು. ಇಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ 20% ಸೀಟನ್ನು ನಿಮಗೆ ಇಲ್ಲಿ ಗೌರ್ಮೆಂಟ್ ಸೀಟ್ಸನ್ನು ಪ್ರೊವೈಡ್ ಮಾಡಿರುವಂಥದ್ದು ಪ್ರೈವೇಟ್ ಕಾಲೇಜಸಲ್ಲಿ. ಹಾಗಾದರೆ ಪ್ರೈವೇಟ್ ಕಾಲೇಜಸಲ್ಲಿ ನಿಮಗೆ 10,000 ಗೌರ್ಮೆಂಟ್ ಮುಖಾಂತರ ನಿಮಗೆ ಸೀಟ್ ಸಿಕ್ಕರೆ 10,000 ಪರ್ ಇಯರ್ ಫೀಸು ನಿಮಗೆ ಇರುತ್ತೆ. ಹಾಗೆ ಅವ್ರ ಕಾಲೇಜ್ ಫೀಸ್ ಎಷ್ಟಿದೆ, ಲೈಬ್ರರಿ ಅಥವಾ ಎಕ್ಸ್ಟ್ರಾ ಫೀಸಸ್ನ ನಿಮ್ಮ ಕೈಲಿ ತುಂಬಿಸ್ಕೋತಾರೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ 60% ಇದೆ. ಇದು ಪ್ಯೂರ್ ಮ್ಯಾನೇಜ್ಮೆಂಟ್ ಕೋಟಾ ಆಗಿರುತ್ತೆ. ನೀವು CET ಬರೆದು ಅದ್ರ ಮುಖಾಂತರ ನೀವು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ನ ಪಡ್ಕೋತೀನಿ ಅಂತ ಅಂದರೆ ಅಲ್ಲಿ ನಿಮಗೆ 60% ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸು ಇರುತ್ತೆ ಎಲ್ಲ ಕಡೆ. ಆ ಒಂದು ಮ್ಯಾನೇಜ್ಮೆಂಟ್ ಸೀಟಲ್ಲಿ ನಿಮಗೆ ಫೀಸ್ನ ನೀವು ಎಷ್ಟು ಕಟ್ಟಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಡೊಮಿಸೈಲ್ ಆಫ್ ಕರ್ನಾಟಕ, ನಾನ್ ಡೊಮಿಸೈಲ್ ಆಫ್ ಕರ್ನಾಟಕ ಅಂತ ನಿಮ್ಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಡೊಮಿಸೈಲ್ ಆಫ್ ಕರ್ನಾಟಕ ಅಂದರೆ ನೀವು ಕರ್ನಾಟಕದಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಆಗಿದ್ರೆ 1 lakh ಅಂದರೆ 1 ಲಕ್ಷ ಪರ್ ಇಯರ್, ಒಂದು ವರ್ಷಕ್ಕೆ ನಿಮಗೆ 1 ಲಕ್ಷ ರೂಪಾಯಿ ಏನೋ ಫೀಸ್ ಇರುತ್ತೆ. ನೆಕ್ಸ್ಟ್ ನೀವು ಬೇರೆ ಸ್ಟೇಟಿಂದ ಬಂದಿದ್ದೀರಾ ಅಂತಂದರೆ ಮ್ಯಾನೇಜ್ಮೆಂಟ್ ಕೋಟಾಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ 1,40,000 ಪರ್ ಇಯರ್ ನಿಮಗೆ ಫೀಸ್ ಇರುತ್ತೆ. ಇದಿಷ್ಟು ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ ಮುಖಾಂತರ ನಿಮ್ಮ ಡೌಟ್ಸನ್ನು ಮೆನ್ಷನ್ ಮಾಡಿ. ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡಿ. ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಅಲ್ಲೂ ಕೂಡ ನೀವು ಮೆಸೇಜ್ನ ಮಾಡ್ಬೋದು. ಹಾಗೆ ಸ್ಟೂಡೆಂಟ್ಸ್, ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ ನಂತರ ನಿಮಗೆ ಯಾವ ಸ್ಕಾಲರ್ಶಿಪ್ ಇರುತ್ತೆ, ನನ್ನ ಒಂದು ಕೋರ್ಸ್ಗೆ ತಕ್ಕಂತೆ, ನನ್ನ ಒಂದು ಫೀಸ್ ಸ್ಟ್ರಕ್ಚರ್ಗೆ ತಕ್ಕಂತೆ ನನಗೆ ಯಾವ ಒಂದು ಸ್ಕಾಲರ್ಶಿಪ್ಪು ನಮಗೆ ಸಿಗುತ್ತೆ ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ. ಹಾಗೆ ಎಲ್ಲ ಡೌಟ್ಸು ಕ್ಲಿಯರ್ ಆಗಬೇಕಂದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಾದಂಥ ಸ್ಕಾಲರ್ಶಿಪ್ ಅಪ್ಡೇಟ್ನ ನಾನು ನಿಮಗೆ ಈ ಒಂದು ಚಾನಲಲ್ಲಿ ತಿಳಿಸ್ತಾ ಬರ್ತೇನೆ. ನಿಮಗೂ ಕೂಡ ಬಹಳ ಯೂಸ್ಫುಲ್ ಆಗುವಂಥದ್ದು. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಇದೇ ರೀತಿಯಾದಂಥ ವಿಡಿಯೋಸು ನಿಮಗೆ ಬರ್ತಾ ಇರುತ್ತೆ ಈ ಒಂದು ಚಾನಲಲ್ಲಿ. ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ರೀತಿಯಾದಂಥ ಒಂದು ಫೀಸ್ ಸ್ಟ್ರಕ್ಚರ್ ನಿಮಗೆ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ. ಏನೇ ಡೌಟ್ ಇದ್ರೂ ಕೂಡ, ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಕಮೆಂಟ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. BSc ನರ್ಸಿಂಗ್ ಯಾರ್ಯಾರೆಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ BSc ನರ್ಸಿಂಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ಸ್ ಬೇಕಾದರೆ ಈ ಒಂದು ಚಾನಲಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ. ನನಗೆ ಮೆಸೇಜ್ ಮಾಡಿ. ನಾನು ಕೂಡ BSc ನರ್ಸಿಂಗ್ ಸ್ಟೂಡೆಂಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದೇ ಒಂದು ಡೌಟ್ ಇದ್ರೂ ಕೂಡ, ಸಿಲೆಬಸ್ ಪ್ರಕಾರ ಏನೇ ಡೌಟ್ ಇದ್ರೂ ಕೂಡ ನಾನು ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಈ ಒಂದು ಚಾನಲಲ್ಲಿ. ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.